ನಮಸ್ಕಾರ, ಶುಭೋದಯ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಶುಭ ಆಗಲಿ. ಸೊ ಯಾವಾಗಾರು ನೋಡಿರಿ, ಇದು ಭಾರಿ ಇಂಪಾರ್ಟೆಂಟ್ ಟಾಪಿಕ್ ಐತಿ. ಸ್ವಲ್ಪ ಎಲ್ಲ ಫುಲ್ ರೀಲ್ ನೋಡ್ರಿ. ಯಾಕಂತಂದ್ರೆ ಗೆಲ್ಲುವಾಗ ಯಾರೂ ಬರೋದಿಲ್ಲ. ಅಂದ್ರೆ ಕಷ್ಟಪಟ್ಟು ಗೆಲ್ಲುವ ಹಂತದಾಗಿರ್ತಾರಲ್ಲ, ದಾರ್ಯಾಗ ನಡೆಯುವಾಗ ಯಾರೂ ಬರೋದಿಲ್ಲ. ಗೆದ್ದ ಮೇಲೆ ಪ್ರಶಾಂತ್ ಭಾರಿ ಬಿಡ್ರಿ, ಮಸ್ತ್ ಪ್ರಶಾಂತ್, ನಿಂಗೆ ಗೊತ್ತೈತಿ, ನಾನು ನಿಮ್ಮ ಕ್ಲಾಸ್ಮೇಟ್, ನಾನು ನಿಮ್ಮ ಫ್ರೆಂಡ್, ನಮ್ಮ ರಿಲೇಟಿವ್ ರೀ, ಪ್ರಶಾಂತ್ ನಮ್ಮ ರಿಲೇಟಿವ್ ರೀ, ಹಿಂಗೆ ಹೇಳ್ಕೊತ ಹೋಗ್ತಾರೆ. ಯಾಕದು? ಗೆಲ್ಲುವ ಹಂತದಾಗ ಕಷ್ಟಪಡುವಾಗ ಯಾರೂ ಬರೋದಿಲ್ಲ. ಗೆದ್ದ ಮೇಲೆ ಎಲ್ಲರೂ ನಮ್ಮ ರಿಲೇಟಿವ್ ರೀ, ನಮ್ಮ ಫ್ರೆಂಡ್ ರೀ, ನಮ್ಮ ಅಣ್ಣ ರೀ, ನಮ್ಮ ತಮ್ಮ ರೀ, ನಮ್ಮ ಕ್ಲಾಸ್ಮೇಟ್ ರೀ, ಇಬ್ಬರು ಕೂಡ ಕಲ್ತೀವಿ ರೀ, ಇಬ್ಬರು ಕೂಡ ಕಾಲೇಜ್ ಹೋಗ್ತಿದ್ರಿ, ಜೆಡಿ ಕಾಲೇಜ್ ರೀ ಗದಗ, ನಾವು ಇಬ್ಬರು ಕೂಡ ಹೋಗ್ತಿದ್ವಿ ರೀ. ಹಿಂಗೆ ಹೇಳೋರು ಭಾಳ ಮಂದಿ ಬರ್ತಾರೆ. ಸೊ ಈಗ ನಾನು ಯಾಕೆ ಹಂಗೆ ಹೇಳಾಕತ್ತೀನಿ ಅಂತಂದ್ರೆ, ಕಷ್ಟಪಡುವಾಗ ನೀವು ಧೈರ್ಯದಿಂದ ನಿಂದ್ರಿ, ನೀವು ಪ್ರೋತ್ಸಾಹ ಕೊಡ್ರಿ. ನೀವೇನು ₹1 ಕೊಡೋದು ಬೇಕಾಗಿಲ್ಲ ಅವ್ರಿಗೆ. ನಮ್ಮ ಫ್ರೆಂಡ್ ಒಬ್ಬ ಹೋಟೆಲ್ ತೆಗಿತೀನಿ ಅಂತಂದ. ಈಗ 1.5 ವರ್ಷ ಆತು ಈಗ ಹೋಟೆಲ್ ತೆಗೆದು. ಸೊ ಈಗ ಚಲೋ ನಡೆದೈತೆ ಅದು ಹೋಟೆಲ್. ಬೆಂಗಳೂರಾಗ ಹೋಟೆಲ್ ತೆಗ್ದಾನ, ಮಸ್ತ್ ನಡೆದೈತೆ ಅದು. ಆದ್ರೆ ಸ್ಟಾರ್ಟಿಂಗ್ ಅವಂಗೂ ಕಷ್ಟ ಇತ್ತು. ಹೆಂಗೆ ಏನು ಎಲ್ಲಿಂದ ಜೋಡಿಸ್ಬೇಕು, 20 ವರ್ಷದಿಂದ ಮಾಡ್ಬೇಕಂತಿದ್ದವ. ಆದ್ರೆ ಈಗ ಸ್ಟಾರ್ಟ್ ಮಾಡಿ ಅನ್ಲ. ಸೊ ಈಗ ಹೋಗಿ ಅವ್ನು ಮಾತಾಡ್ಸಿದ್ರು ತಪ್ಪಾಗುತ್ತೆ ನಾನು. ಸೊ ಸ್ಟಾರ್ಟಿಂಗಿಂದನೇ ನಾನು, ನಮ್ಮ ಫ್ರೆಂಡ್ಸ್ ಎಲ್ಲ ನಾವು 4 ಜನ ಇದ್ವಿ. ನಮ್ಮ 3-4 ಜನನೂ ಅವನ ಜೊತೆಗೆ ಎಸ್ ನೀವು ಮಾಡು ಅಂತೇಳಿ, ನಾವೇನು ರೊಕ್ಕ ಕೊಟ್ಟಿಲ್ಲ ₹1. ಬಟ್ ಅವ ಕಷ್ಟಪಟ್ಟು ಅವ ಏನು ಡಿಸಿಷನ್ ತೊಗೋಬೇಕು ಅಂದಾಗ ನಾವೆಲ್ಲರೂ ಇದ್ವಿ. ಸೊ ಅದ ನಮ್ಮ ಖುಷಿ, ನಮ್ಮ ಫ್ರೆಂಡ್ ಬೆಳೆಯಾಗತ್ತಾನಲ್ಲ ಅಂತ. ಇನ್ನೊಬ್ಬ ಜಿಮ್ ತೆಗ್ದ, ಅವ್ನು ಜಿಮ್ ತೆಗಿಯುವಾಗೂ ಅವ ಸ್ವಂತ ತೆಗ್ದ ಬಿಡು. ನಾವು ತೆಗೆದು ಆದ್ಮೇಲೆ ಗೊತ್ತಾದ್ಮೇಲೆ ನಾವು ಚಲೋ ಮಾಡಿದಿ ಅಂತಾನು. ಚಲೋ ಮಾಡಿದೆ ಅನ್ರಲ್ಲ, ನೀವು ಮಾಡಿರಿ, ಪ್ರಯತ್ನ ಪಡ್ರಿ. ಫೇಲ್ ಆತ ಏನು ರೀ, ಫ್ಲಾಪ್ ಆತ ಅನ್ನಕ್ಕೆ ಹೋಗ್ಬೇಡ್ರಿ. ನೀವು ಪ್ರಯತ್ನ ಪಡುವಾಗ ಅಂದ್ರೆ ನಿಮ್ಮ ರಿಲೇಟಿವ್ಸ್ ಯಾರೋ ಒಬ್ರು ಏನೋ ಮಾಡ್ತಾರೆ ಬಿಸ್ನೆಸ್ಸು ಅಂತಂತಂದ್ರೆ ಅವ್ರಿಗೆ ನೀವು ಸಹಾಯ ಮಾಡಿರಿ. ಅಲ್ಲಿ ಏನು ಮಾಡ್ತಾರೆ, ಒಂದು ಅರ್ಬಿ ಅಂಗಡಿ ತೆಗ್ದಾರಪ್ಪ ಯಾರೋ ಅಂತಂದ್ರೆ ಹೋಗಿ ಅಲ್ಲಿಂದ ಖರೀದಿ ಮಾಡಿರಿ. ಒಬ್ಬ ಕಿರಾಣಿ ಅಂಗಡಿ ತೆಗಿತಾನೆ, ಏನು ರೀ ಇಂಜಿನಿಯರ್ ಅವ್ನು ಕಿರಾಣಿ ಅಂಗಡಿ ತೆಗ್ದಾನೆ, ಅವ್ನ ಕಡೆ ಯಾರು ಹೋಗ್ತಾರೆ, ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ. ನಿಮ್ಮ ಸಹಾಯನ ಬೇಕು. ನೀವು ಪರಿಚಯದವರ ಬರೋದಿಲ್ಲ. ಯಾವಾಗಲೂ ಗೆದ್ದಾಗ ಏನಾಗ್ತೈತಿ, ಮಂದಿನ ಹೆಲ್ಪ್ ಮಾಡ್ತಾರೆ, ಮಂದಿನ ಕಸ್ಟಮರ್ ಆಗ್ತಾರೆ. ಸೊ ನಾವು ಗೊತ್ತಿದ್ದವ್ರು ನಾವು ಸುಮ್ಮ ಕುಂತ್ಬಿಟ್ರೆ ನಮ್ದು ತಪ್ಪಾಗುತ್ತೆ. ಸೊ ಯಾವಾಗಲೂ ಏನೂ ಪರಿಚಯ ಇಲ್ಲಾರ್ದವ್ರು ನಮ್ಗೆ ಹೆಲ್ಪ್ ಮಾಡೋದು. ಸೊ ಗೆದ್ದಾಗಷ್ಟೇ ಹೋಗಕ್ಕೆ ಹೋಗ್ಬೇಡ್ರಿ. ಈಗೆಲ್ಲ ಗೊತ್ತಿದ್ದಂಗೆ ಪರಿಚಯದಾರಂಗೆ ಬಂದು ಮಾತಾಡಿಸ್ತಿರಲ್ಲ, ಗೆದ್ದಾಗಷ್ಟೇ ಮಾತಾಡ್ಸೋದಲ್ಲ. ಸೊ ನನ್ನ ಉದಾಹರಣೆ ಹೇಳತ್ತಿಲ್ಲ, ನಾವು ಎಲ್ಲರದು ಅದನ್ನ ಹೇಳತ್ತೀನಿ. ನೀವು ಗೆಲ್ಲು ಮಟ್ಟ ಯಾರೂ ಬರೋದಿಲ್ಲ. ಗೆದ್ದ ಮೇಲೆ ಎಲ್ಲರೂ ನಮ್ಮ ಪರಿಚಯ ರೀ, ನನ್ನ ಫ್ರೆಂಡ್ ರೀ, ನಾನು ಗೊತ್ತು ರೀ, ಪ್ರಶಾಂತ್ ನನಗೆ ಗೊತ್ತು ರೀ, ನನಗೆ ಅವ ಗೊತ್ತು ರೀ, ನನಗೆ ಇವ ಗೊತ್ತು ರೀ, ಎಲ್ಲ ನಾವು ಕೂಡೆ ಆಡಿದ್ರಿ, ನಮ್ಮ ಫ್ರೆಂಡ್ಸ್ ರೀ, ನಮ್ಮ ಅಣ್ಣ ತಮ್ಮರು ರೀ, ನಮ್ಮ ದೊಡ್ಡಪ್ಪನ ಮಗ ರೀ, ಇದು ಅನ್ನೋದು ಬೇಡ. ಸೊ ಕಷ್ಟಪಡುವಾಗ ನಿಮ್ಮ ಕೈಲಾದಷ್ಟು ಅಟ್ಲೀಸ್ಟ್ ಒಂದು ಮೋಟಿವೇಶನ್ ಮಾತಾಡ್ರಿ, ಮೋಟಿವೇಟಿಂಗ್ ವರ್ಡ್ ಮಾತಾಡ್ರಿ. ಕಷ್ಟಪಟ್ಟಿರಿ, ಆಕೈತು ಮಾಡು, ಪ್ರಯತ್ನ ಪಡು, ಏನಾಗುತ್ತೆ ನೋಡೋನು. ಏನೋ ಒಂದು ಫೋನ್ಲ ಒಂದು ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡೋವಲ್ರಿ. ಸೊ ಆ ಪರಿಸ್ಥಿತಿ ಬಂದುಬಿಟ್ಟೈತಿ ಈಗ ಎಲ್ಲರಿಗೂ. ನಾ ಎಲ್ಲರ ಬಗ್ಗೆನೂ ಹೇಳಾಕತ್ತೀನಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ಶುಭ ಆಗಲಿ. ಕಷ್ಟಪಡೋರಿಗೆ, ಪ್ರಯತ್ನ ಪಟ್ಟವ್ರಿಗೆ ಫಲ ಐತಿ. ಸೊ ಅದನ್ನು ನೀವು ನೋಡ್ಕೊತಾನೆ ಬಂದಿರಿ. ಯಾರ್ಯಾರು ಕಷ್ಟಪಟ್ಟಾರ ಅವ್ರಿಗೆ ಫಲ ಐತಿ. ಎಲ್ಲರಿಗೂ ಒಳ್ಳೇದಾಗಲಿ, ಶುಭ ಆಗಲಿ.